ಮಹಾಗಣಾಧಿಪತಯೇ ನಮಃ. ದತ್ತಾತ್ರೇಯಂ ಮಹಾತ್ಮಾನಂ ವರದಂ ಭಕ್ತವತ್ಸಲಂ ಪ್ರಪನ್ನಾರ್ತಿಹರಂ ವಂದೇ ಸ್ಮತೃಗಾಮಿ ಸನೋವತು. ಆದೌ ಬ್ರಹ್ಮ ತಥಾ ಮಧ್ಯೆ ವಿಷ್ಣುರಂತೆ ಸದಾಶಿವಃ. ಮೂರ್ತಿತ್ರಯಸ್ವರೂಪಾಯ ದತ್ತಾತ್ರೇಯ ನಮೋಸ್ತುತೆ. ಶ್ರೀ ಗುರುಚರಿತ್ರೆ ಅಧ್ಯಾಯ 41. ನಾಮಧಾರಕನು ಸಿದ್ಧಯೋಗೀಶ್ವರರನ್ನು ಕುರಿತು, ಪೂಜ್ಯರೇ, ನನ್ನ ಪೂರ್ವಜರು ಶ್ರೀಗುರುಗಳ ಸೇವೆ ಮಾಡಿ ಅನುಗ್ರಹಿತರಾದ ಬಗ್ಗೆ ದಯಮಾಡಿ ನನಗೆ ತಿಳಿಸಿರಿ ಎಂದು ಪ್ರಾರ್ಥಿಸಿದನು. ಆಗ ಸಿದ್ಧಯೋಗೀಶ್ವರರು ಹೀಗೆ ತಿಳಿಸಿದರು. ಹೇ ನಾಮಧಾರಕನೇ, ನಾನು ಈ ಹಿಂದೆ ನಿನಗೆ ಸಾಯಂದೇವನೆಂಬ ಗ್ರಾಮಾಧಿಕಾರಿಯ ಬಗ್ಗೆ ಹೇಳಿದ್ದೇನಲ್ಲ, ಆತನೇ ನಿನ್ನ ಪೂರ್ವಜನು. ಯವನ ರಾಜನ ಸೇವೆಯಲ್ಲಿದ್ದ ಸಾಯಂದೇವನು ಶ್ರೀ ಗುರುಗಳು ಗಾಣಗಾಪುರದಲ್ಲಿ ನೆಲೆಸಿರುವುದನ್ನು ತಿಳಿದ ಕೂಡಲೇ ರಾಜನ ಸೇವೆಯಿಂದ ನಿವೃತ್ತಿ ಪಡೆದು ಗಾಣಗಾಪುರಕ್ಕೆ ಬಂದು ಶ್ರೀಮಠವನ್ನು ತಲುಪಿದನು. ಅಲ್ಲಿ ಶ್ರೀ ಗುರುಗಳನ್ನು ಸಂದರ್ಶಿಸಿ ನಮಸ್ಕಾರ ಮಾಡಿ ಅವರನ್ನು ಸ್ತುತಿಸಿದನು. ಶ್ರೀ ಗುರುಗಳ ಕೃಪಾದೃಷ್ಟಿ ಆತನ ಮೇಲೆ ಬಿದ್ದ ಕೂಡಲೇ ಅವರು, ಸಾಯಂದೇವ, ನಿನ್ನ ಗುರುಭಕ್ತಿಗೆ ಮೆಚ್ಚಿದ್ದೇನೆ, ನಿನ್ನನ್ನು ಅನುಗ್ರಹಿಸಿದ್ದೇವೆ, ಇನ್ನು ನಿನ್ನ ವಂಶಜರು ನಮ್ಮ ದಾಸಾನುದಾಸರಾಗಲಿ ಎಂದು ಆಶೀರ್ವದಿಸಿದರು. ಸಂಗಮದಲ್ಲಿ ಸ್ನಾನವನ್ನು ಮಾಡಿ ಅಶ್ವತ್ಥ ವೃಕ್ಷವನ್ನು ಪೂಜಿಸಿ ಗುರುಮಠವನ್ನು ತಲುಪಿದ ಸಾಯಂದೇವನು ಶ್ರೀ ಗುರುಗಳ ಜೊತೆ ಕುಳಿತು ಭೋಜನ ಮುಗಿಸಿದನು. ಭೋಜನಾನಂತರ ಶ್ರೀ ಗುರುಗಳು ಸಾಯಂದೇವನ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳ ಬಯಸಿದರು. ಶ್ರೀ ಗುರುಗಳ ಇಚ್ಛೆಯನ್ನು ಅರಿತ ಸಾಯಂದೇವನು, ಗುರುದೇವ, ನಾನು ನನ್ನ ಪರಿವಾರದವರು ಉತ್ತರ ಕಂಚಿಯ ನಿವಾಸಿಗಳು. ಇಂದು ತಮ್ಮನ್ನು ಕಂಡು ಪುನೀತನಾದೆ. ಇನ್ನು ಮುಂದೆ ನಾವೆಲ್ಲರೂ ತಮ್ಮ ಸೇವೆಯಲ್ಲಿಯೇ ನಮ್ಮ ಮುಂದಿನ ಜೀವನದ ದಿನಗಳನ್ನು ಕಳೆಯುವ ಉದ್ದೇಶವನ್ನು ಹೊಂದಿದೆವು ಎಂದು ಅರಿಕೆ ಮಾಡಿಕೊಂಡನು. ಸಾಯಂದೇವನ ಮಾತಿಗೆ ನಸುನಕ್ಕ ಶ್ರೀ ಗುರುಗಳು, ಸಾಯಂದೇವ, ನೀನೇನೋ ನಮ್ಮ ಸೇವೆ ಮಾಡುವೆನೆಂದು ಹೇಳುತ್ತಿರುವೆ, ಆದರೆ ನಮ್ಮ ಸೇವೆ ಮಾಡುವುದು ನಿನ್ನಿಂದ ಸಾಧ್ಯವೇ? ನಾವು ಕೆಲವು ದಿನ ಗ್ರಾಮದಲ್ಲಿದ್ದರೆ ಇನ್ನು ಕೆಲವು ದಿನ ಅಡವಿ ಸಂಚಾರದಲ್ಲಿ ದಿನ ಕಳೆಯುತ್ತೇವೆ. ನಮ್ಮೊಡನೆ ನೀವುಗಳು ಕಷ್ಟ ಸಾಧ್ಯವಲ್ಲವೇ ಎಂದು ಕೇಳಿದರು. ಸಾಯಂದೇವನು, ಗುರುದೇವ, ನನ್ನ ಗುರುಭಕ್ತಿಗೆ ಇದು ಯಾವ ಕಷ್ಟವೂ ಅಲ್ಲ ಎಂದು ದೃಢವಾಗಿ ಹೇಳಿದನು. ಶ್ರೀ ಗುರುಗಳು ಆತನನ್ನು ಆಶೀರ್ವದಿಸಿದರು. ಒಮ್ಮೆ ಶ್ರೀ ಗುರುಗಳಿಗೆ ಸಾಯಂದೇವನ ನಿಶ್ಚಲ ಗುರುಭಕ್ತಿಯನ್ನು ಪರೀಕ್ಷಿಸುವ ಮನಸ್ಸಾಯಿತು. ಶ್ರೀ ಗುರುಗಳು ಸಾಯಂದೇವನ ಜೊತೆ ಒಮ್ಮೆ ಸಂಗಮಕ್ಕೆ ಹೊರಟರು. ಅಶ್ವತ್ಥ ವೃಕ್ಷದ ಬಳಿ ಕುಳಿತು ಅವರಿರುವರು ಮಾತಿ ಆರಂಭಿಸಿದರು. ಮಾತನಾಡುತ್ತಿರುವಂತೆಯೇ ಸೂರ್ಯನು ಅಸ್ತಂಗತನಾಗತೊಡಗಿದನು. ಸಾಯಂದೇವನನ್ನು ಪರೀಕ್ಷಿಸುವ ಸಲುವಾಗಿ ಶ್ರೀ ಗುರುಗಳು ಘೋರವಾದ ಬಿರುಗಾಳಿಯನ್ನು ತರಿಸಿದರು. ಆ ಬಿರುಗಾಳಿಯ ಜೊತೆ ತುಂತುರು ಮಳೆ ಹನಿಯೂ ಹನಿಯಿತು. ಸಾಯಂದೇವನು ತಾನು ಹೊದ್ದಿದ್ದ ಉತ್ತರೀಯವನ್ನು ತೆಗೆದು ಶ್ರೀಗಳ ತಲೆಯ ಮೇಲೆ ಮಳೆಹನಿಗಳು ಬೀಳದಂತೆ ಅಡ್ಡಲಾಗಿ ಹಿಡಿದನು. ಆದರೆ ಜೋರಾಗಿ ಬಂದ ಮಳೆ ಇಬ್ಬರನ್ನು ಪೂರ್ತಿಯಾಗಿ ತೋಯಿಸಿಬಿಟ್ಟಿತು. ಬಟ್ಟೆಗಳು ಒದ್ದೆಯಾಗಿ ಗಾಳಿ ಬೀಸಿದಾಗ ಅಸಾಧ್ಯವಾದ ಚಳಿ ಉಂಟಾಯಿತು. ಆಗ ಶ್ರೀ ಗುರುಗಳು ಸಾಯಂದೇವನನ್ನು ಕುರಿತು, ಸಾಯಂದೇವ, ನೀನು ಮಠಕ್ಕೆ ಹೋಗಿ ಅಗ್ಗಿಷ್ಟಿಕೆ ತಾ, ಬಹಳ ಚಳಿಯಾಗುತ್ತಿದೆ, ಹಿಂತಿರುಗಿ ನೋಡದೆ ಬೇಗನೆ ಬರಬೇಕು ಎಂದು ಆಜ್ಞಾಪಿಸಿದರು. ಎಲ್ಲೆಲ್ಲೋ ಕತ್ತಲು ಆವರಿಸಿತ್ತು. ಜೊತೆಗೆ ಮಳೆ ಗಾಳಿಯಿಂದಾಗಿ ಜನಸಂಚಾರವಿಲ್ಲದೆ ಆ ದಾರಿ ಭಯ ಹುಟ್ಟಿಸಿದರು. ಸಾಯಂದೇವನು ಮಠವನ್ನು ತಲುಪಿ ಅಗ್ಗಿಷ್ಟಿಕೆಯನ್ನು ಹಿಡಿದು ಶ್ರೀ ಗುರುಗಳಿನತ್ತ ಬೇಗ ಬೇಗ ಹೆಜ್ಜೆ ಹಾಕಿದನು. ಅವನ ಊರ ಹೊರವಲಯ ತಲುಪಿದಾಗ ಆಕಸ್ಮಿಕವಾಗಿ ಎಡಗಡೆ ದೃಷ್ಟಿ ಹಾರಿಸಿದನು. ಆಗ 2 ಹಾವುಗಳು ಹೆಡೆ ಬಿಚ್ಚಿ ಇವನತ್ತಲೇ ನೋಡುತ್ತಿದ್ದವು. ಭಯದಿಂದ ಗುರುಗಳತ್ತ ಬೇಗ ಓಡತೊಡಗಿದನು. ಹಾವುಗಳು ಆತನನ್ನು ಹಿಂಬಾಲಿಸಿದವು. ಸಾಯಂದೇವನು ದಾರಿ ತಪ್ಪಿದನು. ಶ್ರೀ ಗುರುಗಳನ್ನು ಭಕ್ತಿಯಿಂದ ಪ್ರಾರ್ಥಿಸಿದಾಗ ಆತನಿಗೆ ದಾರಿ ಕಂಡಿತು. ಸಾಯಂದೇವನು ಅಗ್ಗಿಷ್ಟಿಕೆಯನ್ನು ಗುರುಗಳ ಮುಂದಿಟ್ಟು ನಮಸ್ಕಾರ ಮಾಡಿದನು. ಅವನನ್ನು ಬೆನ್ನಟ್ಟಿದ ಹಾವುಗಳು ಶ್ರೀ ಗುರುಗಳಿಗೆ ತಲೆವಾಗಿ ವಂದಿಸಿ ಮಾಯವಾದವು. ಮಳೆ ಗಾಳಿ ನಿಂತು ಆಕಾಶ ನಿರ್ಮಲವಾಯಿತು. ಶ್ರೀ ಗುರುಗಳು, ಸಾಯಂದೇವ, ನೀನು ನಾವು ಹೇಳಿದ ಮಾತನ್ನು ಚಾಚೂ ತಪ್ಪದೆ ಪಾಲಿಸಲಿಲ್ಲ. ಆದ್ದರಿಂದ ನಿನ್ನ ಬೆಂಗಾವಳಿಗೆ 2 ಸರ್ಪಗಳು ಬಂದವು. ಗುರುಭಕ್ತಿ ಬಹಳ ಕಷ್ಟ ಸಾಧ್ಯವಾದದ್ದು. ಇದಕ್ಕೆ ದೃಢ ಮನಸ್ಸು ಬೇಕು ಎಂದರು. ಶ್ರೀ ಗುರುಗಳು ಆತನಿಗೆ ತ್ವಷ್ಟ ಎಂಬ ಬ್ರಹ್ಮಪುತ್ರನ ಕಥೆಯನ್ನು ಹೇಳಿದರು. ತ್ವಷ್ಟ ಬ್ರಹ್ಮನು ತನ್ನ
ಮಗನಿಗೆ ಉಪನಯನವನ್ನು ಮಾಡಿ ವಿದ್ಯಾಭ್ಯಾಸಕ್ಕಾಗಿ ಗುರುಕುಲಕ್ಕೆ ಕಳುಹಿಸಿದನು. ಆಗ ಗುರುಗಳು ಒಂದು ದಿನ ಬ್ರಹ್ಮಪುತ್ರನನ್ನು ಕಂಡು, ವತ್ಸ, ಮಳೆಯಿಂದ ಆಶ್ರಮ ಸೋರುತ್ತಿದೆ, ನೀನು ಅದನ್ನು ಸರಿಪಡಿಸು ಎಂದರು. ಗುರುಪತ್ನಿಯು, ಮಗು, ನೀನು ನನಗೆ ಒಂದು ರವಿಕೆಯನ್ನು ತಂದುಕೊಡು. ಅದು ನೇಯ್ದ ಬಟ್ಟೆಯಿಂದ ಅಥವಾ ದಾರದಿಂದ ತಯಾರಿಸಬಾರದು ಹಾಗೂ ಅದಕ್ಕೆ ವಿಚಿತ್ರ ಬಣ್ಣವಿರಬೇಕು ಎಂದರು. ಗುರುಪುತ್ರನು, ನನಗೆ ಒಂದು ಜೊತೆ ಪಾದರಕ್ಷೆಗಳನ್ನು ತಂದುಕೊಡು. ಅದು ಹೇಗಿರಬೇಕೆಂದರೆ ಎಂದೂ ಅದಕ್ಕೆ ಕೆಸರು ಹತ್ತಬಾರದು. ಅದನ್ನು ಧರಿಸಿದ ಕೂಡಲೇ ನಾವು ನೆನೆಸಿದ ಜಾಗಕ್ಕೆ ಹೋಗಬೇಕು ಎಂದನು. ಬ್ರಹ್ಮಪುತ್ರನಿಗೆ ಏನೂ ತೋಚಲಿಲ್ಲ. ಗುರುಗಳ ಕುಟುಂಬದ ಬೇಡಿಕೆಗಳನ್ನು ಹೇಗೆ ಪೂರೈಸಲಿ ಎಂದು ಯೋಚಿಸುತ್ತಾ ಅರಣ್ಯ ಮಾರ್ಗವಾಗಿ ಹೊರಟನು. ದಾರಿಯಲ್ಲಿ ಅವನಿಗೆ ಅವಧೂತರೊಬ್ಬರು ಕಾಣಿಸಿಕೊಂಡರು. ಅವರು ಅವನಿಗೆ ಗುರುಪರಿವಾರದ ಬೇಡಿಕೆಯನ್ನು ಪೂರೈಸುವ ವಿಧಾನವನ್ನು ಸೂಚಿಸಿದರು. ಮಗು, ನೀನು ಮೊದಲು ಕಾಶಿ ಕ್ಷೇತ್ರಕ್ಕೆ ಹೋಗು. ಅಲ್ಲಿ ವಿಶ್ವನಾಥನನ್ನು ಪೂಜಿಸು. ಆತನ ಕೃಪೆಯಿಂದಲೇ ನಿನ್ನ ಎಲ್ಲ ಅಭೀಷ್ಟಗಳು ಪೂರೈಸುತ್ತವೆ. ಕಾಶಿ ಕ್ಷೇತ್ರದ ಮಹಿಮೆ ಅಪಾರವಾದದ್ದು. ನೀನು ವಿಶ್ವಕರ್ಮನೆಂಬ ಹೆಸರು ಪಡೆಯುವಿ ಎಂದರು. ಅವಧೂತರು ಆತನನ್ನು ಕಾಶಿಗೆ ಕರೆದುಕೊಂಡು ಹೋಗಿ ಕಾಶಿ ಯಾತ್ರೆಯ ಕ್ರಮವನ್ನು ವಿವರಿಸಿದರು. ಆತನು ಮಣಿಕರ್ಣಿಕೆಯಲ್ಲಿ ಸ್ನಾನ ಮಾಡಿ ವಿಶ್ವೇಶ್ವರನ ದರ್ಶನ ಪಡೆದು ಚಿಂತಾಮಣಿ ವಿನಾಯಕ, ಪಂಚವಿನಾಯಕ, ಆನಂದ ಭೈರವ, ದುಂಡಿರಾಜ, ರಾಜರಾಜೇಶ್ವರಿ ಮುಂತಾದ ದೇವತೆಗಳನ್ನು ಸಂದರ್ಶಿಸಿ ಮತ್ತೆ ವಿಶ್ವನಾಥನ ದರ್ಶನವನ್ನು ಪಡೆಯಬೇಕು. ನಂತರ ದುಂಡಿರಾಜ, ವೇದಾತೀರ್ಥ, ಪ್ರಯಾಗತೀರ್ಥ, ಸ್ವಪ್ನಕುಂಡ, 61 ಯೋಗಿನಿಯರು, ದಂಡಪಾಣಿ, ಆನಂದ ಭೈರವ ಹಾಗೂ ಅನ್ನಪೂರ್ಣಾದೇವಿಯನ್ನು ಸಂದರ್ಶಿಸಿ ಮತ್ತೆ ವಿಶ್ವನಾಥನ ದರ್ಶನ ಪಡೆದನು. ಪಂಚಗಂಗಾ ಸ್ನಾನ. ಕಿರಣ, ದೂತಪಾತ, ಸರಸ್ವತಿ, ಗಂಗಾ ಮತ್ತು ಯಮುನಾ ಇವೇ ಪಂಚಗಂಗೆಗಳು. ಬಳಿಕ ಬಿಂದುಮಾಧವ, ಮಂಗಳಗೌರಿ, ಮಧುರಾದಿತ್ಯ, ಕೇದಾರೇಶ್ವರ, ನವಗ್ರಹಗಳು, ಕಾಲಭೈರವ, ಕ್ಷೇತ್ರಪಾಲ, ಕಪಿಲೇಶ್ವರ, ಓಂಕಾರೇಶ್ವರ, ಪಾಪವಿಮೋಚನ ತೀರ್ಥ, ಕಪಾಲಮೋಚನ ತೀರ್ಥ, ವೈತರಣಿ, ಜ್ವಾಲಾನೃಸಿಂಹ, ಪಂಚಪಾಂಡವ, ಆನಂದ ಭೈರವ, ಅಭಿಮುಕ್ತೇಶ್ವರ ದೇವತೆಗಳನ್ನು ಸಂದರ್ಶಿಸಿ ಮತ್ತೆ ವಿಶ್ವನಾಥನನ್ನು ದರ್ಶನ ಮಾಡಿದರೆ ಯಾತ್ರಾ ಮುಗಿಯಿತು. ಅನಂತರ ವಿಶ್ವೇಶ್ವರನಲ್ಲಿ ಕ್ಷಮೆಯಾಚನೆ ಮಾಡಿ ಯಾತ್ರಾಫಲವನ್ನು ಸಮರ್ಪಿಸಿ ಪಂಚಕ್ರೋಶ ಯಾತ್ರೆಯನ್ನು ಮುಗಿಸಬೇಕು ಎಂದು ಅವಧೂತರು ವಿಶ್ವಕರ್ಮನಿಗೆ ಹೇಳಿದ್ದನ್ನು ಶ್ರೀ ಗುರುಗಳು ಸಾಯಂದೇವನಿಗೆ ನಿರೂಪಿಸಿದರು ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆಯ 41ನೇ ಅಧ್ಯಾಯವು ಸಂಪೂರ್ಣವಾಯಿತು. ಜೈ ಗುರುದತ್ತ.